ಹಾಯ್ ಹಲೋ ನಮಸ್ತೆ ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ 2026ರಲ್ಲಿ ಲಾಂಚ್ ಮಾಡಿರ್ತಕ್ಕಂಥ LG ಬ್ರಾಂಡ್ ಅಲ್ಲಿ ಹೊಸ ಡಬಲ್ ಡೋರ್ ರೆಫ್ರಿಜರೇಟರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಲೀಟರ್ ಕೆಪಾಸಿಟಿ ಅಂತ ಬಂದಾಗ 251 ಲೀಟರ್ ಇರ್ತಕ್ಕಂಥ ರೆಫ್ರಿಜರೇಟರ್. ಸೊ ಎರಡು ಮಾಡೆಲ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಒಂದು ನಾನ್ ಕನ್ವರ್ಟಬಲ್ ಮಾಡಲ್, ಇನ್ನೊಂದು ಬಂದು ಕನ್ವರ್ಟಬಲ್ ಮಾಡಲ್. ಸೊ ಎರಡು ಮಾಡೆಲ್ ಏನ್ ಡಿಫ್ರೆನ್ಸ್ ಇದೆ ಪ್ರೈಸ್ ಅಲ್ಲಿ ಆಗಿರ್ಬೋದು, ಫೀಚರ್ಸ್ ಅಲ್ಲಿ ಆಗಿರ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿತ್ತು ಅಂದಾಗ ಯಾರೆಲ್ಲ ರೆಫ್ರಿಜರೇಟರ್ ಖರೀದಿ ಮಾಡ್ಬೇಕಂತ ಇರ್ತಾರೆ ಅವ್ರಿಗೆ ಒಂದು ವಿಡಿಯೋ ಶೇರ್ ಮಾಡಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಡೆಮೋನ ಶುರು ಮಾಡ್ತೀನಿ. ಮೊದಲನೇದಾಗಿ ನಾನು ಇಲ್ಲಿ ಮಾಡೆಲ್ ನೇಮ್ಗಳನ್ನ ತಿಳಿಸ್ಕೊಡ್ತೀನಿ. ಕನ್ವರ್ಟಬಲ್ ಮಾಡೆಲ್ ನೇಮ್ ಬಂದು GL-T2526XWPZ ಅಂತ ಬರುತ್ತೆ ಕನ್ವರ್ಟಬಲ್ ಮಾಡೆಲ್ ಆದ್ರೆ. ನಾನ್ ಕನ್ವರ್ಟಬಲ್ ಮಾಡೆಲ್ ಬಂದು GL-252-6WWDS ಅಂತ ಬರುತ್ತೆ. ಸೊ ಎರಡು ಕೂಡ ಸೇಮ್ ಸ್ಟೋರೇಜ್ ಏನೆ. ಸೊ ಪವರ್ ಕನ್ಸಂಪ್ಷನ್ ಕೂಡ ಎನರ್ಜಿ ಕನ್ಸಂಪ್ಷನ್ ಎರಡು ಕೂಡ ಸೇಮ್ ತಗೊಳುತ್ತೆ. ಎರಡು ಕೂಡ ನಿಮ್ಗೆ ಪರ್ ಆನಮ್ ಅಂತ ಬಂದಾಗ 233 ಯೂನಿಟ್ಸ್ ತಗೊಳುತ್ತೆ. 2026 ಮಾಡೆಲ್ ಇದು. ಕನ್ವರ್ಟಬಲ್ ನಾನ್ ಕನ್ವರ್ಟಬಲ್ ಅಂದ್ರೆ ಏನ್ ಡಿಫ್ರೆನ್ಸ್ ಅಂತ ನೀವು ಕೇಳ್ಬೋದು. ಸೊ ಈ ಡಬಲ್ ಡೋರ್ ರೆಫ್ರಿಜರೇಟರ್ ಗಳು ಏನಾಗುತ್ತೆ ಅಂದ್ರೆ ಕೆಳಗಡೆ ಬಂದು ಫ್ರಿಜ್ ಸೆಕ್ಷನ್ ಕೊಟ್ಟಿರ್ತಾರೆ, ಮೇಲ್ಗಡೆ ಬಂದು ಫ್ರೀಜರ್ ಸೆಕ್ಷನ್ ಕೊಟ್ಟಿರ್ತಾರೆ. ಕೆಳಗಡೆ ಫ್ರಿಜ್ ಸೆಕ್ಷನ್ ಅಲ್ಲಿ ನಾವು ಹೂವು, ಹಣ್ಣು, ತರಕಾರಿ ಅಥವಾ ಫುಡ್ ಐಟಮ್ ಇದನ್ನೆಲ್ಲ ನಾವು ಸ್ಟೋರೇಜ್ ನ ಮಾಡ್ತಾ ಇರ್ತೀವಿ. ಕೂಲ್ ಡ್ರಿಂಕ್ಸ್ ಇದೆಲ್ಲ ನಾವು ಸ್ಟೋರೇಜ್ ನ ಮಾಡ್ತಾ ಇರ್ತೀವಿ. ಫ್ರೀಜರ್ ಸೆಕ್ಷನ್ ಅಲ್ಲಿ ಬಂದು ನಾನ್ ವೆಜ್ ಆಗಿರ್ಬೋದು, ಗ್ರಾಸರಿ ಆಗಿರ್ಬೋದು ಅಥವಾ ಐಸ್ ಕ್ಯೂಬ್ಸ್ ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಇದನ್ನ ಬಳಸ್ತಾ ಇರ್ತೀವಿ. ಸೊ ಈಗ ನೀವು ಕನ್ವರ್ಟಬಲ್ ಅಂತ ಅಂದಾಗ ಏನಿಲ್ಲ, ಈ ಫ್ರೀಜರ್ ನ ಬೇಡ ಅಂದಾಗ ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಆಗ ಏನಾಗುತ್ತೆ ಅಂದ್ರೆ ಸೊ ಕೆಳಗಡೆ ನಾವೇನ್ ಫುಡ್ ಐಟಮ್ ನ ಸ್ಟೋರೇಜ್ ಮಾಡ್ತೀವಲ್ಲ ಅದನ್ನ ನೀವು ಮೇಲ್ಗಡೆ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದರಿಂದ ಎರಡು ಬೆನಿಫಿಟ್ ಏನಂದ್ರೆ ನಿಮ್ಗೆ ಕಂಪ್ಲೀಟ್ 100% ಫ್ರಿಜ್ ಆಗಿ ವರ್ಕ್ ಆಗುತ್ತೆ, ಅಂದ್ರೆ ನಿಮ್ಗೆ ಸ್ಟೋರೇಜ್ ಜಾಸ್ತಿ ಸಿಗುತ್ತೆ. ಇನ್ನೊಂದು ಬೆನಿಫಿಟ್ ಬಂದು ಪವರ್ ಕನ್ಸಂಪ್ಷನ್ ನಿಮ್ಗೆ ಸೇವ್ ಆಗುತ್ತೆ. ಅಂದ್ರೆ ಫ್ರೀಜರ್ ಇರೋದು ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಂಡಾಗ ರೆಗ್ಯುಲರ್ ಆಗಿ ಎಲ್ಲಾ ಫ್ರಿಜ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಫ್ರಿಜ್ ಎಲ್ಲ ವರ್ಕ್ ಆಗೋದು ಬಂದು +ಡಿಗ್ರಿ ಟೆಂಪರೇಚರ್ ಅಲ್ಲಿ ವರ್ಕ್ ಆಗುತ್ತೆ. ಫ್ರೀಜರ್ ಎಲ್ಲ ಬಂದು -ಡಿಗ್ರಿ ಟೆಂಪರೇಚರ್ ಅಲ್ಲಿ ವರ್ಕ್ ಆಗುತ್ತೆ. ಫ್ರೀಜರ್ ಇರೋದು ನೀವು ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಂಡಾಗ ಅವಾಗ ಮೈನಸ್ ಅಲ್ಲಿ ವರ್ಕ್ ಆಗೋದು, ಪ್ಲಸ್ ಅಲ್ಲಿ ವರ್ಕ್ ಆಗುತ್ತೆ. ಅವಾಗ ಎನರ್ಜಿ ಕನ್ಸಂಪ್ಷನ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಓವರಾಲ್ ನಿಮ್ಗೆ ಸ್ಟೋರೇಜ್ ಕೂಡ ಜಾಸ್ತಿ ಸಿಗುತ್ತೆ. ಇದು ಕನ್ವರ್ಟಬಲ್ ಮಾಡೆಲ್ ಅಲ್ಲಿ. ಅದೇ ನೀವು ನಾನ್ ಕನ್ವರ್ಟಬಲ್ ಮಾಡೆಲ್ ಹೋಗ್ತೀರಾ ಅಂದಾಗ ಸೊ ಫ್ರಿಜ್ ಆಗಿ ಯೂಸ್ ಮಾಡ್ಬೇಕಾಗುತ್ತೆ, ಫ್ರೀಜರ್ ಆಗಿನೇ ಯೂಸ್ ಮಾಡ್ಬೇಕಾಗತ್ತೆ. ನೀವು ಕೇಳ್ಬೋದು ಕನ್ವರ್ಟಬಲ್ ನಾನ್ ಕನ್ವರ್ಟಬಲ್ ಯಾವ್ದು ಮಾಡೆಲ್ ಹೋದ್ರೆ ಬೆಸ್ಟ್ ಇರುತ್ತೆ ಅಂತ ಕೇಳ್ಬೋದು. ಎರಡು ಕೂಡ ಬೆಸ್ಟ್ ಮಾಡೆಲ್ಸ್ನೇ. ಇದು ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಕೆಲವರು ವೆಜಿಟೇರಿಯನ್ಸ್ ಇರ್ತಾರೆ, ಅವ್ರೇನಂದ್ರೆ ನಾನ್ ವೆಜ್ ಅದೆಲ್ಲ ಜಾಸ್ತಿ ಸ್ಟೋರೇಜ್ ಕೂಡ ಮಾಡೋದಿಲ್ಲ, ಅವ್ರಿಗೆ ಫ್ರಿಜ್ ಸ್ಪೇಸ್ ಜಾಸ್ತಿ ರಿಕ್ವೈರ್ಡ್ ಇರುತ್ತೆ, ಅವರು ಕನ್ವರ್ಟಬಲ್ ಹೋಗ್ಬೋದು. ಇನ್ನ ಕೆಲವರು ನಾನ್ ವೆಜ್ ನ ಜಾಸ್ತಿ ಸ್ಟೋರೇಜ್ ನ ಮಾಡ್ತಾ ಇರ್ತಾರೆ, ಐಸ್ ಕ್ಯೂಬ್ಸ್ ನೆಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ ಫ್ರೀಕ್ವೆಂಟ್ ಆಗಿ, ಅವ್ರಿಗೆ ಬಂದು ನಾನ್ ಕನ್ವರ್ಟಬಲ್ ಮಾಡಲ್ ಹೋಗ್ಬೋದು. ಪ್ರೈಸ್ ಡಿಫ್ರೆನ್ಸ್ ಅಂತ ಬಂದಾಗ ಕನ್ವರ್ಟಬಲ್ ಅಂಡ್ ನಾನ್ ಕನ್ವರ್ಟಬಲ್ ಅಂತ ಬಂದಾಗ 2,000-2,500 ನಿಮ್ಗೆ ಪ್ರೈಸ್ ಡಿಫ್ರೆನ್ಸ್ ಕೂಡ ಇರುತ್ತೆ. ಸೊ ನಾವು ಈ ಫ್ರಿಜ್ ಅಲ್ಲಿ ಇನ್ಸೈಡ್ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಸೊ ಕೆಳಗಡೆ ನೀವು ನೋಡ್ಬೋದು. ಸೊ 3 ಶೆಲ್ಫ್ ನ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ಟರ್ಬೋ ಫ್ರೆಶ್ ಝೋನ್ ಅಂತ ಕೂಡ ಒಂದು ಬಾಕ್ಸ್ ನ ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಸ್ಪೆಷಲಿ ಅದು ಏನ್ ಡಿಸೈನ್ ಏನಕ್ಕೆ ಡಿಸೈನ್ ಮಾಡಿದಾರೆ ಅಂದ್ರೆ ಅದರಲ್ಲಿ ಹಾಲು, ಮೊಸರು ಆಗಿರ್ಬೋದು, ಸೊ ಈ ತರ ಚೀಸ್ ಐಟಮ್ಸ್ ಎಲ್ಲ ನಾವು ಇದರಲ್ಲಿ ಸ್ಟೋರೇಜ್ ನ ಮಾಡ್ಬೋದು. ಸಪರೇಟ್ ಆಗಿ ಇದೊಂದು ಡಿಸೈನ್ ಕೊಟ್ಟಿರೋದ್ರಿಂದ ಈ ಒಂದು ಫ್ರಿಜ್ಗೆ ಅದರದೇ ಒಂದು ಸಪರೇಟ್ ಲುಕ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಸಪರೇಟ್ ಒಂದು ಕಂಪಾರ್ಟ್ಮೆಂಟ್ ಇರೋದ್ರಿಂದ ಕೆಳಗಡೆ ನಿಮ್ಗೆ 2 ಶೆಲ್ಫ್ಸ್ ಇರುತ್ತೆ. ಇದು ಅಡ್ಜಸ್ಟಬಲ್ ಶೆಲ್ಫ್ ನ ಕೊಟ್ಟಿದ್ದಾರೆ, ಅಂದ್ರೆ ನಿಮ್ಗೆ ಹೈಟ್ ಗೆ ತಕ್ಕಂತೆ ನೀವು ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬಹುದು. ಪ್ರೀವಿಯಸ್ ಎಲ್ಲ ಬಂದು ನಮ್ಗೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ಅಡ್ಜಸ್ಟಬಲ್ ಕೊಟ್ಟಿರಲಿಲ್ಲ, ಡಿಫಾಲ್ಟ್ ಒಂದೇ ಲೆವೆಲ್ ಅಲ್ಲಿ ಯೂಸ್ ಮಾಡ್ಬೇಕಿತ್ತು ಶೆಲ್ಫ್ಸ್ ನ. ಈಗ ಅಡ್ಜಸ್ಟಬಲ್ ಕೊಟ್ಟಿದೆ. ನೀವು ಸೈಡ್ ಅಲ್ಲಿ ನೋಡ್ತೀರ ಅಂದಾಗ 3 ಶೆಲ್ಫ್ ಬರುತ್ತೆ. ಮೇಲ್ಗಡೆದ್ರಲ್ಲಿ ಬಂದು ವಿತ್ ಎಕ್ಟ್ರೇನ ಕೊಟ್ಟಿರ್ತಾರೆ. ನೀವು ಮೊಟ್ಟೆಗಳೆಲ್ಲ ಇಡ್ತೀರಾ ಅಂದ್ರೆ ಈ ಶೆಲ್ಫ್ ಯೂಸ್ ಆಗುತ್ತೆ. ಇನ್ನು ಮಿಡಲ್ ಒನ್ ಬಂದು ಸ್ಪೇಸ್ ಜಾಸ್ತಿ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಇಲ್ಲಿ ನೀವು ದೊಡ್ಡ ಬಾಟಲ್ಗಳೆಲ್ಲ ಇಡ್ತೀರಾ ಅಂದ್ರೆ ಹೈಟಿಗೆ ತಕ್ಕಂತೆ ನೀವು ಇಟ್ಕೊಳ್ಳೋ ದೊಡ್ಡ ಬಾಟಲ್ ಇದೆ ಅಂದ್ರೆ ಕೂಡ ನೀವು ಇಲ್ಲಿ ಇಡಬಹುದು. ಯಾಕಂದ್ರೆ ವಿಡ್ತ್ ಆಗಿರ್ಬೋದು ಮತ್ತೆ ಹೈಟ್ ಆಗಿರ್ಬೋದು ಸೊ ನಿಮ್ಗೆ ಜಾಸ್ತಿ ಇರುತ್ತೆ. ಜಾಸ್ತಿ ಬಾಟಲ್ಸ್ ಕೂಡ ನೀವು ಸ್ಟೋರೇಜ್ ನ ಮಾಡಬಹುದು. ಕೆಳಗಡೆ ವೆಜಿಟೇಬಲ್ ಬಾಕ್ಸ್ ದೊಡ್ಡದು ಕೊಟ್ಟಿರೋದ್ರಿಂದ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಒಂದು ಸೈಡ್ ಶೆಲ್ಫ್ ಕೂಡ ಕೊಟ್ಟಿರ್ತಾರೆ. ನಾವು ವೆಜಿಟೇಬಲ್ ಬಾಕ್ಸ್ ಕೂಡ ದೊಡ್ಡದು ಬಂದಿರುತ್ತೆ. ಒಳಗಡೆ ಹನಿ ಕಂಪೌಂಡ್, ಮೇಲ್ಗಡೆ ಗ್ಲಾಸ್ ಡಿಸೈನ್ ಕೂಡ ಇರುತ್ತೆ. ಇದರಲ್ಲಿ ಆಪರೇಟಿಂಗ್ ನ ನೋಡ್ತೀರಾ ಅಂದ್ರೆ ಸೊ ಮುಂಚೆ ಎಲ್ಲ ಬಂದು ಬ್ಯಾಕ್ ಸೈಡ್ ನ ಕೊಡ್ತಾ ಇದ್ರು. ನಾವು ಅಲ್ಲಿ ಇರ್ತಕ್ಕಂಥ ಫುಡ್ ಐಟಮ್ ನ ಸೈಡ್ಗೆ ಸರಿಸ್ಬಿಟ್ಟು ಆಪರೇಟ್ ನ ಮಾಡಬೇಕಿತ್ತು. ಬಟ್ ಇದರಲ್ಲಿ ಸೈಡ್ ಅಲ್ಲೇ ಕೊಟ್ಟಿರ್ತಾರೆ. ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಕೋಲ್ಡೆಸ್ಟ್ ಎಕ್ಸ್ಪ್ರೆಸ್ ಅಂತ ಇರುತ್ತೆ, ಸ್ಮಾರ್ಟ್ ಕೋಲ್ಡೆಸ್ಟ್ ಅಂತ. ಅಂದ್ರೆ ನಿಮ್ಗೆ ಇಲ್ಲಿ ಸೈಡ್ ಅಲ್ಲಿ ಆಪರೇಟ್ ನ ನಾಬ್ ನ ಜಸ್ಟ್ ರೊಟೇಟ್ ಮಾಡಿದ್ರೆ ನೀವು ಟೆಂಪರೇಚರ್ ನ ಚೇಂಜಸ್ ನ ಮಾಡ್ಕೋಬಹುದು. ಎಕ್ಸ್ಪ್ರೆಸ್ ಅಂದ್ರೆ ಏನಿಲ್ಲ, ನೀವು ಜಾಸ್ತಿ ಕೋಲ್ಡ್ ಬೇಕು ಅಂದಾಗ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಫಾಸ್ಟ್ ಆಗಿ ಕೂಲಿಂಗ್ ಆಗುತ್ತೆ. ಕೂಲ್ ಡ್ರಿಂಕ್ಸ್ ಬಾಟಲ್ಸ್ ಏನಾದ್ರು ಇಟ್ಟಿದ್ರ ಬೇಗ ಕೂಲಿಂಗ್ ಬೇಕು ಅಂದಾಗ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಇದ್ರಲ್ಲಿ ನೀವು ಡೋರ್ ಡಿಸೈನ್ ಎಲ್ಲ ನೋಡ್ತೀರಾ ಅಂದಾಗ ಡೋರ್ ಪಪ್ ಥಿಕ್ನೆಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದ್ರೆ ನಿಮಗೆ ಕೂಲಿಂಗ್ ರಿಟೆನ್ಷನ್ ಕೂಡ ಜಾಸ್ತಿ ಹೊತ್ತು ಬರುತ್ತೆ. ಅಂಡ್ ಗ್ಯಾಸ್ಕೆಟ್ ನೋಡ್ತೀರಾ ಅಂದ್ರೆ ರಿಮೂವಲ್ ಗ್ಯಾಸ್ಕೆಟ್ ನ ಕೊಟ್ಟಿರ್ತಾರೆ. ಇದನ್ನ ನೀವು ಈಸಿಯಾಗಿ ರಿಮೂವ್ ಮಾಡ್ಕೊಂಡು ಕೂಡ ಕ್ಲೀನ್ ಕೂಡ ಮಾಡ್ಕೊಳ್ಬಹುದು.
ಸ್ಕ್ವೇರ್ ಪ್ಯಾಕೆಟ್ ಹ್ಯಾಂಡಲ್ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ನೀವು ಸೈಡ್ ಅಲ್ಲಿ ಏನು ಓಪನ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಫ್ರಂಟ್ ಅಲ್ಲೇ ನೀವು ಆಪರೇಟ್ ಮಾಡೋದು. ವಿತ್ ನಿಮಗೆ ಎಡ್ಜ್ ಬಂದ್ಬಿಟ್ಟು ಸ್ಟೀಲ್ ಫಿನಿಶಿಂಗ್ ನ ಕೊಟ್ಟಿರ್ತಾರೆ. ಇದು ಕೂಡ ಇದ್ರದ್ದೇ ಒಂದು ಲುಕ್ ನ ಈ ಫ್ರಿಜ್ ಗೆ ಕೊಡುತ್ತೆ. ಅದೇ ರೀತಿ ನಿಮಗೆ ಫ್ರೀಜರ್ ಸೆಕ್ಷನ್ ಯಾವ ರೀತಿ ಇದೆ ಅಂತ ಹೇಳೋದಾಗ ನಿಮ್ಗೆ ಈ ರೀತಿ ಬರುತ್ತೆ. ಇದರಲ್ಲಿ ಬಂದು ಮೂವೇಬಲ್ ಐಸ್ ಮೇಕರ್ ನ ಕೂಡ ಕೊಡ್ತಾರೆ. ಅಂದ್ರೆ ನಿಮಗೆ ಲೆಫ್ಟ್ ಗೆ ಅಥವಾ ರೈಟ್ ಗೆ ಯಾವ ಸೈಡ್ ಬೇಕಾ ನೀವು ಮೂವ್ ಮಾಡ್ಕೊಂಡು ಯೂಸ್ ಮಾಡಬಹುದು. ವಿತ್ ವೆಂಟ್ಸ್ ಅಂತ ಬಂದಾಗ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ ನಿಮ್ಗೆ. ಇದನ್ನ ನೀವು ಡೈರೆಕ್ಟ್ ಆಗಿ ಐಸ್ ಮೇಕರ್ ಗೆ ಇಟ್ಟಾಗ ಫಾಸ್ಟ್ ಆಗಿ ನಿಮ್ಗೆ ಐಸ್ ಕ್ಯೂಬ್ಸ್ ಕೂಡ ರೆಡಿ ಆಗುತ್ತೆ, ಡೈರೆಕ್ಟ್ ಆಗಿ ಏರ್ ಫ್ಲೋ ಆಗೋದ್ರಿಂದ. ಸೊ ಇದರಲ್ಲಿ ಬಂದು ನೀವು ವಾಟರ್ ನ ಫಿಲ್ ಮಾಡ್ತೀರಾ ಅಂದಾಗ ಇದರಲ್ಲಿ ನೀವು ಐಸ್ ಕ್ಯೂಬ್ಸ್ ಏನಾದ್ರು ಬೇಕು ಅಂದಾಗ ಇದರಲ್ಲಿ ನೀರ್ನ ತುಂಬಬೇಕಾಗತ್ತೆ. ನೀರ್ನ ತುಂಬಿ ಐಸ್ ಕ್ಯೂಬ್ಸ್ ರೆಡಿ ಆಗುತ್ತೆ. ಅದಾದ್ಮೇಲೆ ಟ್ವಿಸ್ಟ್ ಮಾಡಿದಾಗ ಈ ಒಂದು ಐಸ್ ಬಾಕ್ಸ್ ಒಳಗಡೆ ಐಸ್ ಕ್ಯೂಬ್ಸ್ ಬೀಳುತ್ತೆ. ಸೊ ಇದ್ರದ್ದು ಆಪರೇಟಿಂಗ್ ಬಂದು ನಿಮ್ ಮೇಲ್ಗಡೆ ಕೊಟ್ಟಿರ್ತಾರೆ. ಇದು ಕೂಡ ನಾಬ್ ಸಿಸ್ಟಮ್ ಇರುತ್ತೆ. ಸೊ ನಿಮಗೆ ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು ಬೇಕು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಕನ್ವರ್ಟಬಲ್ ಅಂತ ಇರುತ್ತೆ, ನೀವು ಕನ್ವರ್ಟಬಲ್ ಬೇಕಾದಾಗ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದರಲ್ಲಿ ನಿಮ್ಗೆ ಸೈಡ್ ಅಲ್ಲೂ ಕೂಡ ಎರಡು ಸಪರೇಟ್ ಆಗಿ ಟ್ರೇ ಕೂಡ ಕೊಟ್ಟಿರ್ತಾರೆ. ನಾನ್ ಕನ್ವರ್ಟಬಲ್ ಹೋಗ್ತಿರೋದು ಕೂಡ ಸೇಮ್ ಬರುತ್ತೆ. ಸೊ ಪ್ರೀವಿಯಸ್ ಎಲ್ ಜಿ ಫ್ರಿಜ್ಗೆ ಈ ವರ್ಷದ ಫ್ರಿಜ್ಗೆ ಕಂಪೇರ್ ಮಾಡಿದಾಗ ಒಂದು ಡಿಫ್ರೆನ್ಸ್ ಆಗೋದು ಬಿಲ್ಡ್ ಕ್ವಾಲಿಟಿ ಕೂಡ ಇನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ಗ್ಲಾಸ್ ಕ್ವಾಲಿಟಿ ಆಗಿರ್ಬೋದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತಾ ಅಬ್ಸರ್ವ್ ಮಾಡ್ಬೋದು. ಈ ಒಂದು ಕ್ವಾಲಿಟಿ ಮತ್ತೆ ಗ್ಲಾಸ್ ಆಗಿರ್ಬೋದು ಎಲ್ಲ ಟಫ್ ಆನ್ ಗ್ಲಾಸ್ ಯೂಸ್ ಮಾಡ್ತಾರೆ. ಎಡ್ಜು ಕೂಡ ಎಲ್ಲ ಬಂದ್ಬಿಟ್ಟು ಮೆಟಾಲಿಕ್ ಫಿನಿಶಿಂಗ್ ನ ಕೂಡ ಯೂಸ್ ಮಾಡ್ತಾರೆ. ಮೇನ್ ಈ ಒಂದು ಫ್ರಿಜ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಈ ಒಂದು ಟರ್ಬೋ ಫ್ರೆಶ್ ಝೋನ್. ಅದು ಬಾಕ್ಸ್ ಕೂಡ ತುಂಬಾ ದೊಡ್ಡದಾಗಿದೆ. ಸೊ ಓವರ್ ಆಲ್ ಈ ಒಂದು ಎರಡು ಡಬಲ್ ಡೋರ್ ರೆಫ್ರಿಜರೇಟರ್ ಏನಿದೆ ವಾರಂಟಿ ನೋಡ್ತಾರೆ ಅಂದ್ರೆ 1 ವರ್ಷ ಕಂಪ್ಲೀಟ್ ಮಷಿನ್ ಗೆ ವಾರಂಟಿನ ಕೊಟ್ಟಿರ್ತಾರೆ. 10 ವರ್ಷ ಬಂದು ಕಂಪ್ರೆಸರ್ ಗೆ ವಾರಂಟಿನ ಕೊಟ್ಟಿರ್ತಾರೆ. ಸೊ ಕಂಪ್ರೆಸರ್ ಬಂದು ಸ್ಮಾರ್ಟ್ ಇನ್ವರ್ಟರ್ ಕಂಪ್ರೆಸರ್ ನ ಯೂಸ್ ಮಾಡಿರ್ತಾರೆ. ಅಂದ್ರೆ ಸೊ ಇದರಲ್ಲಿ ತುಂಬಾ ಇವಾಗ ಹಳೆ ಫ್ರಿಜ್ ಗಳೆಲ್ಲ ಯಾವ ತರ ಆಗ್ತಿತ್ತು ಅಂದ್ರೆ ಕೂಲಿಂಗ್ ಲಾಸ್ ಆದಾಗ ಏನಾಗ್ತಿತ್ತು, ಮತ್ತೆ ಕಂಪ್ರೆಸರ್ ಆನ್ ಆಗ್ತಾ ಇತ್ತು, ಮತ್ತೆ ಕೂಲಿಂಗ್ ರೀಚ್ ಆದಾಗ ಕಂಪ್ರೆಸರ್ ಮತ್ತೆ ಆನ್ ಆಗ್ತಾ ಇತ್ತು. ಆ ತರ ಆನ್ ಅಂಡ್ ಆಫ್ ಎಲ್ಲ ಈ ಫ್ರಿಜ್ ಗಳೆಲ್ಲ ಆಗೋದಿಲ್ಲ. ಯಾಕಂದ್ರೆ ಇನ್ವರ್ಟರ್ ಕಂಪ್ರೆಸರ್ ಯೂಸ್ ಮಾಡಿರೋದ್ರಿಂದ ವೇರಿಯಬಲ್ ಸ್ಪೀಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಒಂದು ನಿಮ್ಗೆ ಪವರ್ ಕೂಡ ಸೇವ್ ಆಗುತ್ತೆ, ಮತ್ತೆ ನಾಯ್ಸ್ ಕೂಡ ತುಂಬಾ ಕಡಿಮೆ ಇರುತ್ತೆ ಈ ಒಂದು ಸ್ಮಾರ್ಟ್ ಇನ್ವರ್ಟರ್ ಕಂಪ್ರೆಸರ್ ಇಂದ. ಸೊ ನೆಕ್ಸ್ಟ್ ಇದರಲ್ಲಿ ಸ್ಮಾರ್ಟ್ ಡಯಾಗ್ನೋಸಿಸ್ ಅಂತಾನು ಕೂಡ ಕೊಟ್ಟಿರ್ತಾರೆ. ಅಂದ್ರೆ ನಿಮ್ಗೆ ಇದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ಆಟೋಮೆಟಿಕ್ ನೀವು ಡಿಟೆಕ್ಟ್ ಕೂಡ ಮಾಡಬಹುದು. ಕೆಲವರು ಕೇಳ್ಬೋದು ಈ ಒಂದು ಫ್ರಿಜ್ ಅಲ್ಲಿ ಐಸ್ ಎಲ್ಲ ಕಟ್ಟುತ್ತಾ ಅಂತೆಲ್ಲ ಕೇಳ್ಬೋದು. ಬಟ್ ಈ ಒಂದು ಡಬಲ್ ಡೋರ್ ಯಾವುದೇ ಬ್ರ್ಯಾಂಡ್ ತಗೊಂಡ್ರು ಕೂಡ ಐಸ್ ಎಲ್ಲ ಕಟ್ಟೋದಿಲ್ಲ. ಅದು ಸಿಂಗಲ್ ಡೋರ್ ಅಲ್ಲಿ ಮಾತ್ರ ಐಸ್ ಫಾರ್ಮೇಶನ್ ಆಗೋದು. ಯಾಕಂದ್ರೆ ಅಲ್ಲಿ ಅದು ನಾವು ಡಿಫ್ರೋಸ್ಟ್ ಮಾಡ್ತಾ ಇರಬೇಕು, ಅದು ಬ್ಯಾಕ್ ಸೈಡ್ ವಾಟರ್ ಕಲೆಕ್ಟ್ ಆಗ್ತಾ ಇರುತ್ತೆ. ಅದು ಸಿಂಗಲ್ ಡೋರ್ ಅಲ್ಲಿ ಮಾತ್ರ ಇರುತ್ತೆ. ಡಬಲ್ ಡೋರ್ ಯಾವುದೇ ಬ್ರಾಂಡ್ ತಗೊಂಡ್ರು ಕೂಡ ನಿಮ್ಗೆ ಐಸ್ ಎಲ್ಲ ಫಾರ್ಮೇಶನ್ ಇಲ್ಲ, ಯಾಕಂದ್ರೆ ಅದರಲ್ಲಿ ಆಟೋಮೆಟಿಕ್ 8 ಅವರ್ಸ್ ಒಮ್ಮೆ ಡಿಫ್ರೋಸ್ಟ್ ಆಗ್ತಾ ಇರುತ್ತೆ. ಸೊ ಇದು ಓವರ್ ಆಲ್ ಈ ಫೀಚರ್ಸ್ ನೀವು ಕ್ವಾಲಿಟಿ ಎಲ್ಲ ನೋಡ್ತಾ ಕೂಡ ತುಂಬಾ ಚೆನ್ನಾಗಿದೆ. ಮಷಿನ್ ಕೂಡ ಹೋಗ್ತಿದೆ 251 ಲೀಟರ್ಸ್. ಇದರಲ್ಲಿ ನೆಕ್ಸ್ಟ್ ಸೆಗ್ಮೆಂಟ್ ಅಂತ ಹೋದಾಗ 300 ಲೀಟರ್, 320, ಅದೇ ರೀತಿ 350, 400 ಇದ್ರ ಮೇಲೆ ಇರ್ತಕ್ಕಂಥ ಲೀಟರ್ಸ್ ಕೂಡ ಇದೆ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನ ತಿಳಿಸ್ಕೊಡ್ತೀನಿ. ಈ ಒಂದು ಮಾಡೆಲ್ ನ ಪ್ರೈಸ್ ಹೇಳೋದಾದ್ರೆ ಸೊ ಈಗ ಕನ್ವರ್ಟಬಲ್ ನಾನ್ ಕನ್ವರ್ಟಬಲ್ ಅಂತ 2 ಮಾಡಲ್ ಇದೆ. ನಾನ್ ಕನ್ವರ್ಟಬಲ್ ಮಾಡೆಲ್ ಪ್ರೈಸ್ ಅಂತ ಬಂದಾಗ 29,000, 30,000 ಈ ಒಂದು ಬಜೆಟ್ ಅಲ್ಲಿ ಈ ಒಂದು ಮಾಡೆಲ್ ಸಿಗ್ತಾ ಇರುತ್ತೆ. ಕಾಮನ್ ಆಗಿ ಅವರೇಜ್ ಪ್ರೈಸ್ ನಾನು ಹೇಳ್ತಾ ಇರೋದು. ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಸೊ ಅದ್ರ ಮೇಲೆ ಸಪರೇಟ್ ಸ್ಟೋರ್ ಕಡೆಯಿಂದ ಅಥವಾ ಕಾರ್ಡ್ಗೆ ಸಪರೇಟ್ ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ. ಕ್ರೆಡಿಟ್ ಕಾರ್ಡ್ಗೆ ಇನ್ಸ್ಟೆಂಟ್ ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ. ವಿತ್ ನೋ ಕಾಸ್ಟ್ EMI ಕೂಡ ಎಲ್ಲ ಅವೈಲೇಬಲ್ ಇರುತ್ತೆ. ಇನ್ನು ನೀವು ಸಪರೇಟ್ ಫಿನಾನ್ಸ್ ಅಲ್ಲಿ ಹೋಗ್ತೀರಾ, ಪೇಪರ್ ಫಿನಾನ್ಸ್, IDFC ಫಿನಾನ್ಸ್ ಆಗಿರ್ಬೋದು, ಬಜಾಜ್ ಫಿನಾನ್ಸ್ ಆಗಿರ್ಬೋದು, HDB ಫಿನಾನ್ಸ್, TVS ಫಿನಾನ್ಸ್ ಅಲ್ಲೂ ಕೂಡ ನಿಮಗೆ ನೋ ಕಾಸ್ಟ್ EMI ಸಿಗುತ್ತೆ. ಅದರಲ್ಲಿ 8 ಮಂತ್ಸ್ 10 ಮಂತ್ಸ್ ಎಲ್ಲ EMI ಕೂಡ ಸಿಗುತ್ತೆ. 0 ಡೌನ್ ಪೇಮೆಂಟ್ ಕೂಡ ಸೆಲೆಕ್ಟೆಡ್ ಮಾಡಲ್ಸ್ ನಿಮ್ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ನೀವು ಪ್ರೈಸ್ ಅಂತ ಬಂದಾಗ. ಇನ್ನು ಕನ್ವರ್ಟಬಲ್ ಮಾಡಲ್ ಹೋದಾಗ ಸೊ ಒಂದು 32,000, 33,000 ಈ ಒಂದು ಬಜೆಟ್ ಅಲ್ಲಿ ಈ ಒಂದು ಮಾಡೆಲ್ ಸಿಗ್ತಾ ಇರುತ್ತೆ. ಸೊ ಪ್ರೈಸ್ ಏನು ಒಂದೇ ತರ ಇರಲ್ಲ, ಚೇಂಜಸ್ ಆಗ್ತಾ ಇರುತ್ತೆ. ನಿಮ್ಗೆ ಎಕ್ಸಾಕ್ಟ್ ಆಗಿ ಬೇಕು ಅಂದಾಗ ನಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ, ನೀವು ಕಾಲ್ ಮಾಡಿ ತಿಳ್ಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ಮಾಡೆಲ್ ಅಲ್ಲಿ ಸ್ಪೆಸಿಫಿಕೇಶನ್ ಇನ್ನೇನಾದ್ರು ರಿಕ್ವೈರ್ಡ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಅದಕ್ಕೆ ಉತ್ತರ ನೀಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ. ಧನ್ಯವಾದಗಳು.